ಎಲ್ಲರಿಗೂ ನಮಸ್ಕಾರ. ದೇವರ ಪೂಜೆಗೆ ಬೇಕಾಗುವ ಸಾಮಗ್ರಿಗಳ ಪಟ್ಟಿ: ಅರಿಶಿನ, ಕುಂಕುಮ, ಬಿಡಿ ಹೂವು, ಕಟ್ಟಿದ ಹೂವು, ಪತ್ರೆಗಳು, ತುಳಸಿ, ಅಗರಬತ್ತಿ, ಕರ್ಪೂರ, ವಿಳ್ಯೆದೆಲೆ, ಅಡಿಕೆ, ಸುಣ್ಣ, ಗೆಜ್ಜೆ ವಸ್ತ್ರ, ಯಜ್ಞೋಪವೀತ, ಶ್ರೀಗಂಧ, ಅಕ್ಷತೆ, ಮಂಗಳಾರತಿ ತಟ್ಟೆ, ಮಂಗಳಾರತಿ ಬತ್ತಿಗಳು, ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ, ಎಳನೀರು, ತೆಂಗಿನಕಾಯಿ, ಹಣ್ಣುಗಳು, ಪಂಚಪಾತ್ರೆ, ಉದ್ಧರಣೆ, ಅರ್ಘ್ಯಪಾತ್ರೆ, ಮಡಿ ನೀರಿನ ಚೊಂಬು, ತಟ್ಟೆ, ಘಂಟೆ, ಶಂಖ, ದೀಪಸ್ತಂಭಗಳು ಹಾಗೂ ಒಂದು ಮಡಿ ವಸ್ತ್ರ. ನೀವು ಪೂಜೆ ಮಾಡುತ್ತಿರುವ ದಿನದ, ಸಂವತ್ಸರ, ಆಯನ, ಋತು, ಮಾಸ, ತಿಥಿ, ವಾರ ಇವುಗಳನ್ನು ಪಂಚಾಂಗದಲ್ಲಿ ನೋಡಿ ಮೊದಲೇ ಗುರುತು ಹಾಕಿ ಇಟ್ಟುಕೊಳ್ಳಬೇಕು. ದೇವರ ಪೂಜೆಯನ್ನು ಪ್ರಾರಂಭಿಸುವ ಮೊದಲು ದೀಪವನ್ನು ಹಚ್ಚಿಕೊಳ್ಳಬೇಕು ಹಾಗೂ ಎಲ್ಲ ಪೂಜೆಗೆ ಬೇಕಾಗುವ ಸಾಮಗ್ರಿಗಳನ್ನು ಮೊದಲೇ ಸಿದ್ಧ ಮಾಡಿಟ್ಟುಕೊಂಡು ಒಂದು ಬಾರಿ ಪೂಜೆ ಪ್ರಾರಂಭಿಸಿದ ನಂತರ ಮಧ್ಯದಲ್ಲಿ ನಿಲ್ಲಿಸದಂತೆ ಕೊನೆಯವರೆಗೂ ಪೂಜೆಯನ್ನು ಮಾಡಬೇಕು. ಹೀಗೆ ಮಾಡುವುದರಿಂದ ಮನಸ್ಸಿಗೆ ಆನಂದ ಹಾಗೂ ಉಲ್ಲಾಸ ಸಿಗುತ್ತದೆ ಹಾಗೂ ಶ್ರದ್ಧೆಯಿಂದ ಶಿಸ್ತುಬದ್ಧವಾಗಿ ಪೂಜಾ ಕಾರ್ಯಕ್ರಮ ಮಾಡುವುದರಿಂದ ಸಮಯವೂ ಉಳಿತಾಯವಾಗುತ್ತದೆ. ಎಲ್ಲರಿಗೂ ನಮಸ್ಕಾರ. ಪುರುಷ ಸೂಕ್ತ ವಿಧಾನೇನ ನಿತ್ಯ ದೇವತಾರ್ಚನಾ ವಿಧಿ. ಮೊದಲಿಗೆ ಆಚಮನ ಮಾಡಬೇಕು. ಕೇಶವಾಯ ಸ್ವಹ, ನಾರಾಯಣಾಯ ಸ್ವಹ, ಮಾಧವಾಯ ಸ್ವಹ, ಗೋವಿಂದಾಯ ನಮಃ, ವಿಷ್ಣುವೇ ನಮಃ, ಮಧುಸೂದನಾಯ ನಮಃ, ತ್ರಿವಿಕ್ರಮಾಯ ನಮಃ, ವಾಮನಾಯ ನಮಃ, ಶ್ರೀಧರಾಯ ನಮಃ, ಋಷಿಕೇಶಾಯ ನಮಃ, ಪದ್ಮನಾಭಾಯ ನಮಃ, ದಾಮೋದರಾಯ ನಮಃ, ಸಂಕರ್ಷಣಾಯ ನಮಃ, ವಾಸುದೇವಾಯ ನಮಃ, ಪ್ರದ್ಯುಮ್ನಾಯ ನಮಃ, ಅನಿರುದ್ಧಾಯ ನಮಃ, ಪುರುಷೋತ್ತಮಾಯ ನಮಃ, ಆದಕ್ಷಜಾಯ ನಮಃ, ನರಸಿಂಹಾಯ ನಮಃ, ಅಚ್ಯುತಾಯ ನಮಃ, ಜನಾರ್ದನಾಯ ನಮಃ, ಉಪೇಂದ್ರಾಯ ನಮಃ, ಹರಯೇ ನಮಃ, ಶ್ರೀಕೃಷ್ಣಾಯ ನಮಃ. ಹೂವು ಅಕ್ಷತೆಯನ್ನು ಕೈಯಲ್ಲಿ ಹಿಡಿದು ಧ್ಯಾನ ಮಾಡುವುದು. ಬೋಧೀಪಾ ದೇವಿ ರೂಪಸ್ತ್ವಂ ಕರ್ಮ ಸಾಕ್ಷಿ ವಿಘ್ನಕೃತ ಯಾವತ್ ಕರ್ಮ ಸಮಾಪ್ತಿ ಸ್ಯಾತ್ ತಾವತ್ ತ್ವಂ ಸುಸ್ಥಿರೋ ಭವಃ. ದೀಪಲಕ್ಷ್ಮೈ ನಮಃ. ಜಗದ್ಗುರುಭ್ಯೋ ನಮಃ. ಮಹಾಗಣಾಧಿಪತಯೇ ನಮಃ. ಸುಮುಖಶ್ಚೇಕದಂತಶ್ಚ ಕಪಿಲೋ ಗಜಕರ್ಣಕಃ ಲಂಬೋದರಶ್ಚ ವಿಕಟೋ ವಿಘ್ನರಾಜೋ ಗಣಾಧಿಪಃ. ಧೂಮ್ರಕೇತುರ್ಗಣಾಧ್ಯಕ್ಷೋ ಪಾಲಚಂದ್ರೋ ಗಜಾನನಃ. ದ್ವಾದಶೈತಾನಿ ನಾಮಾನಿ ಯಃ ಪಠೇತ್ ಶೃಣುಯಾದಪಿ. ವಿದ್ಯಾರಂಭೆ ವಿವಾಹೇ ಚ ಪ್ರವೇಶೇ ನಿರ್ಗಮೇ ತಥಾ ಸಂಗ್ರಾಮೇ ಸರ್ವಕಾರ್ಯೇಷು ವಿಘ್ನಸ್ತಸ್ಯ ನ ಜಾಯತೆ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಅಭೀಪ್ಸಿತಾರ್ಥಸಿದ್ಧ್ಯರ್ಥಂ ಪೂಜಿತೋ ಯಃ ಸುರೈರಪಿ ಸರ್ವವಿಘ್ನೈಚ್ಛಿದೆ. ತಸ್ಮೈ ಶ್ರೀ ಮಹಾಗಣಾಧಿಪತಯೇ ನಮಃ. ಹೂವು ಅಕ್ಷತೆಯನ್ನು ಅರ್ಘ್ಯಪಾತ್ರೆಯಲ್ಲಿ ವಿಸರ್ಜಿಸುವುದು. ಅಥ ಘಂಟಾನಾದಃ, ಗಂಟೆಯನ್ನು ನಾದ ಮಾಡುವುದು. ಆಗಮಾರ್ಥಂತು ದೇವಾನಾಂ ಗಮನಾರ್ಥಂತು ರಕ್ಷಸಾಂ. ಕುರುವೆ ಘಂಟಾರವಂ ತತ್ರ ದೇವತಾ ಮಾನಲಾಂಛನಂ. ಇತಿ ಘಂಟಾನಾದಂ ಕೃತ್ವಾ ಏಭ್ಯೋ ಮಾತೇತಿ ಗಯಃ. ಪ್ಲಾಥೋ ವಿಶ್ವೇ ದೇವಾ ಜಗತಿ ಏವಾ ಪಿತ್ರೇತಿ ವಾಮದೇವೋ ವಿಶ್ವೇ ದೇವಾಸ್ತ್ರಿಷ್ಟು ಸ್ವಶರೀರಮಲೋದ್ವಾಸನೆ ವಿನಿಯೋಗಃ. ಏಭ್ಯೋ ಮಾಥಾ ಮಧುಮತ್ಪಿನ್ವತೆ ಪಯಃ. ಪೀಯೂಷಂ ದ್ಯೌರದಿತಿರದ್ರಿಬರ್ಹಾಃ. ಉಕ್ತಶುಷ್ಮಾನ್ ವೃಷಭರಾನ್ವಸ್ವಪ್ನಸಸ್ಥಾ. ಆದಿತ್ಯ ಅನುಮದಾ ಸ್ವಸ್ತಯೇ. ಏವಾ ಪಿತ್ರೆ ವಿಶ್ವದೇವಾಯ ವೃಷ್ಣೇ. ಯಜ್ಞೈರ್ವಿಧೇಮ ನಮಸಾಹವಿರ್ಭಿಃ. ಬೃಹಸ್ಪತೆ ಸುಪ್ರಜಾ. ವೀರವಂತೋ ವಯಂ ಸ್ಯಾಮ ಪತಯೋರಯೀಣಾಂ. ಹೂವು ಅಕ್ಷತೆಯನ್ನು ಕೈಯಲ್ಲಿ ಹಿಡಿದು ಧ್ಯಾನ ಮಾಡುವುದು. ಸುವರ್ಣಮಯ ಚತುರ್ಧಾರ ಮಂಟಪ ಮಧ್ಯೆ
विमलकुसुमरञ्जितमण्टपमध्ये नानारत्नखचितोपशोभितं दिव्यं सिंहासनं ध्यात्वा मण्टपं ध्यायेत्। उत्तप्तोज्ज्वलकाञ्चनेन रचितं तुङ्गङ्गरङ्गस्थलं शुद्धस्फाटिकभित्तिका विरचितं स्तम्भैश्च हेमैः शुभैः द्वारैश्चामलरत्नराजरचितैः शोभावहैर्मण्डलैः तत्रान्यैरपि चित्रशङ्खनीलधवल्यैर्विभ्राजितैः स्वस्तिकैः मुक्ताजालविलम्बितोरणयुतैर्वज्रैश्च सोपानकैः नानारत्नविनिर्मितैश्च कलशैरत्यन्तशोभावहम् माणिक्योज्ज्वलदीप्रदीपसदृशं लक्ष्मीविलासास्पदम् ध्यायेन्मण्टपमर्चनासु सकलास्वेवं विधिः साधकः। पृथिव्या मेरुपृष्ठऋषिः कूर्मो देवता सुतलं छन्दः आसने विनियोगः। पृथ्वी त्वया धृता लोकाः देवी त्वं विष्णुना धृता त्वं च धारय मां देवी पवित्रं कुरु चासनम्। आसनं कल्पयामि अपसर्पन्तु ये भूता भूमि संस्थिताः ये भूता विघ्नकर्तारः ते गच्छन्तु शिवाज्ञया अपक्रामान्तु भूतानि पिशाचाः सर्वतो दिशम् ಸರ್ವೇಷಾಮವಿರೋಧೇನ ಪೂಜಾ ಕರ್ಮ ಸಮಾರಭೆ. ಹೂವು ಅಕ್ಷತೆಯನ್ನು ಅರ್ಘ್ಯಪಾತ್ರೆಯಲ್ಲಿ ವಿಸರ್ಜಿಸುವುದು. ಮೂಗು ಹಿಡಿದು ಪ್ರಾಣಾಯಾಮ ಮಾಡುವುದು. ಪ್ರಣಾಮಸ್ಯ ಪರಬ್ರಹ್ಮ ಋಷಿ ಪರಮಾತ್ಮ ದೇವತಾ ದೇವಿ ಗಾಯತ್ರಿ ಛಂದಃ ಪ್ರಾಣಾಯಾಮೇ ವಿನಿಯೋಗಃ. ಓಂ ಭುಃ ಓಂ ಭುವಃ ಓಂ ಸ್ವಃ ಓಂ ಮಹಃ ಓಂ ಜನಃ ಓಂ ತಪಃ ಓಂ ಸತ್ಯಂ ಓಂ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ ಆಪೋ ಜ್ಯೋತಿರಸೋಮೃತಂ ಬ್ರಹ್ಮಭೂರ್ಭುವಸ್ವರೋಂ. ಅಥ ಸಂಕಲ್ಪಃ. ಸಂಕಲ್ಪ ಮಾಡುವಾಗ ನೀವು ಮೊದಲೇ ಗುರುತು ಹಾಕಿಟ್ಟುಕೊಂಡ ಸಂವತ್ಸರ, ಆಯನ, ಋತು, ಮಾಸ, ತಿಥಿ, ವಾರ, ಆಯಾ ಕಾಲಮಾನವನ್ನು ಹೆಸರಿಸಿದಾಗ ಅದರ ಮುಂದೆ ಹೇಳಿಕೊಳ್ಳಬೇಕು. ಸಂಕಲ್ಪ ಮಾಡುವಾಗ ನಿಮ್ಮ ಎಡ ಅಂಗೈಯನ್ನು ಬಲ ತೊಡೆಯ ಮೇಲೆ ಮೇಲ್ಮುಖವಾಗಿ ಇಟ್ಟು ಬಲ ಅಂಗೈನಿಂದ ಎಡ ಅಂಗೈಯನ್ನು ಮುಚ್ಚಿಕೊಳ್ಳಬೇಕು. ಮಮ ಎಂದು ಹೇಳಿಕೊಳ್ಳಬೇಕು. ಶುಭಾಭ್ಯಾಂ ಶೋಭನೆ ಮಹಾರುತೆ ಆದ್ಯ ಬ್ರಹ್ಮಣಃ ದ್ವಿತೀಯ ಪರಾರ್ಧೆ ಶ್ವೇತವರಾಹ ಕಲ್ಪೆ ವಯೋಸತಮನ್ವಂತರೆ ಕಲಿಯುಗೆ ಪ್ರಥಮಪಾದೆ ಜಂಬೂದ್ವೀಪೆ ಭರತವರ್ಷೆ ಭರತಖಂಡೆ ದಂಡಕಾರಣ್ಯೆ ಗೋದಾವರ್ಯಾಃ ದಕ್ಷಿಣೇ ತೀರೆ ಶಾಲಿವಾನಶಕೆ ಕೃಷ್ಣಾವತಾರೆ ರಾಮಕ್ಷೇತ್ರೆ ವ್ಯಾವಹಾರಿಕೆ ಚಾಂದ್ರಮಾನೇನ ಪ್ರಭವಾದಿ ಷಷ್ಠಸಂವತ್ಸರಾಣಾಂ ಮಧ್ಯೆ ನಾಮ ಸಂವತ್ಸರೆ ಆಯನೆ ಋತು ಮಾಸೆ ಪಕ್ಷೆ ತಿಥೌ ವಾಸರಃ ವಾಸರಯುಕ್ತಾಯಾಂ ಶುಭನಕ್ಷತ್ರ ಶುಭಯೋಗ ಶುಭಕರಣ ಏವಂ ಗುಣ ವಿಶೇಷಣ ವಿಶಿಷ್ಟಾಯಾಂ ಶುಭದಿತೌ. ಇಲ್ಲಿ ನೀವು ಆದಿತ್ಯ, ಅಂಬಿಕಾ, ವಿಷ್ಣು, ಗಣನಾಥ, ಮಹೇಶ್ವರ ದೇವರುಗಳ ಜೊತೆಯಲ್ಲಿ ನಿಮ್ಮ ಮನೆದೇವರ ಅಥವಾ ಕುಲದೇವರ ಹೆಸರು, ನಿಮ್ಮ ಮನೆಯಲ್ಲಿ ರೂಢಿಯಲ್ಲಿದ್ದರೆ ಗ್ರಾಮದೇವರ ಹೆಸರು ಹೇಳಿಕೊಳ್ಳಬೇಕು. ವಿಶೇಷ ಹಬ್ಬಗಳ ಸಂದರ್ಭಗಳಲ್ಲಿ ಅಂದಿನ ಹಬ್ಬಕ್ಕೆ ಸಂಬಂಧಿಸಿದ ದೇವರುಗಳ ಹೆಸರನ್ನು ಹೇಳಿಕೊಂಡು ಸಂಕಲ್ಪ ಮಾಡಬೇಕು. ಮಮೋಪಾತ್ತ ಸಮಸ್ತ ದುರಿತಕ್ಷಯದ್ವಾರ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಆದಿತ್ಯಾಂಬಿಕಾ ವಿಷ್ಣು ಗಣನಾಥ ಮಹೇಶ್ವರಾತ್ಮಕ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವತಾ ಪ್ರೀತ್ಯರ್ಥಂ ಯಾವಚ್ಛಕ್ತಿ ಧ್ಯಾನಂ ಆವಾಹನಾದಿ ಷೋಡಶೋಪಚಾರ ಪೂಜಾಂಚ ಕರಿಷ್ಯೆ. ಅಥ ಕಳಶ ಪೂಜಾಂಚ ಕರಿಷ್ಯೆ. ಕಳಶಕ್ಕೆ 4 ಕಡೆ ಗಂಧ ಸವರಿ ಕಳಶೋದಕದ ಒಳಗೆ ಹೂವು, ಅಕ್ಷತೆ ಹಾಗೂ ತುಳಸಿಯನ್ನು ಹಾಕಿ ಬಲಗೈನಿಂದ ಮುಚ್ಚಿ ಹಿಡಿಯುವುದು. ಈ ಸಮಯದಲ್ಲಿ ಘಂಟಾನಾದವನ್ನು ಮಾಡಬೇಕು. ತದಂಗತ್ಯೇನ ಕಳಶಾರ್ಚನಂ ಚ ಕರಿಷ್ಯೆ. ಕಳಶಂ ಗಂಧಾಕ್ಷತ ಪತ್ರಪುಷ್ಪೈರಭ್ಯರ್ಚ್ಯ ಕಳಶಂ ಸ್ಪೃಷ್ಟ್ವಾ ಜಪೇತ್. ಕಳಶಸ್ಯ ಮುಖೇ ವಿಷ್ಣು ಕಂಠೇ ರುದ್ರಃ ಸಮಾಶ್ರಿತಾಃ ಮೂಲೆ ತತ್ರ ಸ್ಥಿತೋ ಬ್ರಹ್ಮ ಮಧ್ಯೆ ಮಾತೃಗಣಾ ಸ್ಮೃತಾಃ
कुक्षोतु सागरः सर्वे सप्तद्वीपा वसुन्धरा ऋग्वेदोऽथ यजुर्वेदः सामवेदोऽथर्वणः अङ्गैश्च सहिताः सर्वे कलशान्तु समाश्रिताः आयान्तु देवपूजार्थं दुरितक्षयकारकाः गङ्गे च यमुने चैव गोदावरी सरस्वती नर्मदे सिन्धुकावेरी जलेऽस्मिन् सन्निधिं कुरु इमं मे गङ्गे सिन्धुक्षिप्रय्यमेधो नद्यो जगति गङ्गाद्या वाहने विनियोगः इमं मे गङ्गे यमुने सरस्वती श्रुतुद्रिस्तोमं सचता परिज्ञा असिज्ञा मरुद्वृधे वितस्तयार्जीकीये शृणुः यासुषो मया तेनोदकेन यागमण्टप पूजोपकरणानि पूजाद्रव्याणि सम्प्रोक्ष देवतां सम्प्रोक्ष आत्मानं सम्प्रोक्ष किञ्चित् ಕಳಶೋದಕೇನ ನಿಕ್ಷಿಪ್ಯ ತತ್ಶೇಷಂ ವಿಸೃಜ್ಯ ಕಳಶೋದಕದ ನೀರಿನಿಂದ ದೇವರಿಗೂ ಹಾಗೂ ಪೂಜಾ ಸಾಮಗ್ರಿಗಳಿಗೂ ಹಾಗೂ ತಮ್ಮ ಮೇಲೂ ಪ್ರೋಕ್ಷಿಸಿಕೊಂಡು ಕಳಶದ ಹೂವನ್ನು ಹಾಗೂ ನೀರನ್ನು ಅರ್ಘ್ಯ ಪಾತ್ರೆಯಲ್ಲಿ ವಿಸರ್ಜಿಸುವುದು. ಅಥ ಶಂಖಪೂಜಾಂಚ ಕರಿಷ್ಯೆ. ಶಂಖಕ್ಕೆ 4 ಕಡೆ ಗಂಧ ಸವರಿ ಹೂವು, ಅಕ್ಷತೆ ಹಾಗೂ ತುಳಸಿಯನ್ನು ಹಾಕಿ ಶಂಖದ ಪೀಠದ ಮೇಲೆ ಇಟ್ಟು ಪೂಜೆಯನ್ನು ಪ್ರಾರಂಭಿಸುವುದು. ಶಂಖಂ ಪ್ರಕ್ಷಾಳ್ಯ ಓಂ ಶಂಖಮಾಪೂರ್ಯ ಶಂಖಂ ಗಂಧಾಕ್ಷತ ಪತ್ರಪುಷ್ಪೈರಭ್ಯರ್ಚ್ಯ ಶಂಖಂ ಸ್ಪೃಷ್ಟ್ವಾ ಜಪೇತ್. ಶಂಖಶ್ಚಂದ್ರಾರ್ಕದೈವತ್ಯಃ ತಥಾ ವಾರುಣದೈವತಃ ಪೃಷ್ಠೆ ಪ್ರಜಾಪತಿಸ್ತತ್ರ ಚಾಗ್ರೆ ಗಂಗಾ ಸರಸ್ವತಿ ಕುಕ್ಷತು ವಾರುಣೀ ಗಂಗಾ ಶಂಖಾನಾಮಾದಿದೇವತಾ ತ್ರೈಲೋಕ್ಯೈಯಾನಿ ತೀರ್ಥಾನಿ ವಾಸುದೇವಸ್ಯ ಚಾಗ್ನಿಯ ಶಂಖೆ ತಿಷ್ಠಂತಿ ವಿಪ್ರೇಂದ್ರಾಸ್ತಸ್ಮಾಶ್ಚಂಕಂ ಪ್ರಪೂಜಯೇತ್. ತ್ವಂ ಪುರಾ ಸಾಗರೋತ್ಪನ್ನೋ ವಿಷ್ಣುನಾ ವಿಧೃತಃ ಕರೆ ಪೂಜಿತಃ ಸರ್ವದೇವೈಶ್ಚ ಪಂಚಜನ್ಯಾ ನಮೋऽस्तु ते. पांचजन्ये महाध्वानि पापग्ने च पवित्रके वसन्ति सर्वतीर्थानि पुरा विष्णोरनुज्ञया. दर्शनादेव शङ्खस्य किं पुनः स्पर्शनेन तो विलयं यान्ति पापानि हिमवद्भास्करोदये. नत्वा शङ्खं करेद्धृत्वा मन्त्रैरेतैस्तवैष्णवैः यस्नापयति गोविन्दं तस्य पुण्यमनन्तकरम्. शङ्खमध्यस्थितं तोयं भ्रामितं केशवोपरि अङ्गलग्नं मनुष्याणां ब्रह्महत्यादिकं दहेत्. पञ्चजन्याय विद्महे पवमानाय धीमहि तन्नो शङ्खः प्रचोदयात्. तेनोदकेन यागमण्टप पूजोपकरणानि पूजाद्रव्याणि सम्प्रोक्ष देवतां सम्प्रोक्ष आत्मानं सम्प्रोक्ष किञ्चित् ಕಳಶೋದಕೇನ ನಿಕ್ಷಿಪ್ಯ ತತ್ಶೇಷಂ ವಿಸೃಜ್ಯ. ಪ್ರತಿ ಬಾರಿ ಕಳಶಕ್ಕೆ ನೀರು ತುಂಬಿಸಿಕೊಳ್ಳುವಾಗ ಶಂಖದಲ್ಲಿರುವ ನೀರನ್ನೇ ಬಗ್ಗಿಸಿಕೊಳ್ಳಬೇಕು. ನಂತರ ಶಂಖಕ್ಕೆ ನೀರು ತುಂಬಿ ಇಟ್ಟುಕೊಳ್ಳಬೇಕು. ಅಥ ದ್ವಾರಪಾಲಕ ಪೂಜಾಂಚ ಕರಿಷ್ಯೆ. ಹೂವು ಅಥವಾ ಅಕ್ಷತೆಯನ್ನು ಪೂಜೆ ಮಾಡುವುದು. ಪೂರ್ವದ್ವಾರೆ ದ್ವಾರಶ್ರಿಯೈ ನಮಃ. ಓಂ ಭದ್ರಾಯ ನಮಃ. ಸುಭದ್ರಾಯ ನಮಃ. ಚಿತ್ಶಕ್ತಿಯೈ ನಮಃ. ಮಾಯಾಶಕ್ತಿಯೈ ನಮಃ. ದಕ್ಷಿಣದ್ವಾರೆ ದ್ವಾರಶ್ರಿಯೈ ನಮಃ. ಓಂ ಬಲಾಯ ನಮಃ. ಪ್ರಬಲಾಯ ನಮಃ. ಚಂಡಿಕಾಯ ನಮಃ. ಪ್ರಚಂಡಿಕಾಯ ನಮಃ. ಪಶ್ಚಿಮದ್ವಾರೆ ದ್ವಾರಶ್ರಿಯೈ ನಮಃ. ಓಂ ಜಯಾಯ ನಮಃ. ವಿಜಯಾಯ ನಮಃ. ಗೌರಿಯೈ ನಮಃ. ಶ್ರಿಯೈ ನಮಃ. उत्तरद्वारे द्वारश्रियै नमः. ओम शंखाय नमः. ओम पद्माय नमः. ओम गंगायै नमः. ओम यमुनायै नमः. ऊर्ध्वभागे ब्रह्मणे नमः. अधोभागे कच्छपाय नमः. मध्ये आदित्याम्बिका विष्णु गणनाथ महेश्वरात्मका श्री लक्ष्मी वेंकटेश्वर स्वामी देवताभ्यो नमः. द्वारपालक पूजां समर्पयामि. तथा ಪೀಠ ಪೂಜಾಂಚ ಕರಿಷ್ಯೆ. ಹೂವು ಅಥವಾ ಅಕ್ಷತೆಯನ್ನು ಪೂಜೆ ಮಾಡುವುದು. ಓಂ ಆಧಾರ ಶಕ್ತಿಯೈ ನಮಃ. ಓಂ ಮೂಲ ಪ್ರಕೃತ್ಯೈ ನಮಃ. ಓಂ ಕೂರ್ಮಾಯ ನಮಃ. ಓಂ ಮಹಾವರಹಾಯ ನಮಃ. ಓಂ ಅಷ್ಟದಿಗ್ಗಜೇಭ್ಯೋ ನಮಃ. ಓಂ ರತ್ನಗರ್ಭಾಯ ನಮಃ.
तन्मध्ये रत्नसिंहासनाय नमः। आदित्याम्बिका विष्णु गणनाथ महेश्वरात्मक श्रीलक्ष्मीवेङ्कटेश्वरसमिदेवताभ्यो नमः। पीठपूजां समर्पयामि। तथा ध्यानम् आराधयामि मणिसन्निभमात्मलिङ्गम् मायापुरे हृदयपङ्कजसन्निविष्टम् श्रद्धानदी विमलचित्तजलाभिषेक्यैः नित्यं समाधिकुसुमैर्न पुनर्भवाय। देहो देवालयप्रोक्तो जीवो देवः सनातनः त्यजेदज्ञाननिर्माल्यं सोऽहं भावेन पूजयेत्। स्वामिन् सर्वजगन्नाथ यावत् पूजावसानकम् तावत् त्वं प्रीतिभावेन मूर्तेऽस्मिन् सन्निधिं कुरु। अत्र वाहितो भव स्थापितो भव सन्निरुद्धो भव अवकुण्ठितो भव सुप्रसन्नो भव वरदो भव ममाभीष्टसिद्धिकरो भव। उत्तरतश्चण्डैश्वर्याय नमः। उत्तरतो निर्माल्यं विसृज्य सहस्रशीर्ष षोडश नारायणः पुरुषोऽनुष्टुप् अन्त्यात्रिष्टुप् षोडशोपचारपूजयां विनियोगः। अथ आवाहनम् हूवु पूजिಸುವುದು। ಓಂ सहस्रशीर्षः पुरुषः सहस्राक्षः सहस्रपात् स भूमिं विश्वतो वृत्वा अत्यतिष्ठद्दशाङ्गुलम्। आकृष्णेन हिरण्यस्तूपः सविता त्रिष्टुप् आदित्यावाहने विनियोगः। आकृष्णेन रजसा वर्धमानो निवेशयन्नमृतं मर्त्यं च हिरण्ययेन सविता रथेन देवो याति भुवनानि पश्यन्। ॐ भुः आदित्यमावाहयामि। ॐ भुवः आदित्यमावाहयामि। ॐ स्वः आदित्यमावाहयामि। ॐ भूर्भुवः स्वः आदित्यमावाहयामि स्थापयामि पूजयामि। गौरीर्मिमाय दीर्घतमा उमा जगति अम्बिका वाहने विनियोगः। गौरीर्मिमाय सलिलानि तक्षत्येकपदी द्विपदी सा चतुष्पदी अष्टापदी नवपदी बभूषीः सहस्राक्षरा परमे व्योमन्। ॐ भुः अम्बिकमावाहयामि। ॐ भुवः अम्बिकमावाहयामि। ॐ स्वः अम्बिकमावाहयामि। ॐ भूर्भुवः स्वः अम्बिकमावाहयामि स्थापयामि पूजयामि। तमीशानां राहुगण ईशानो जगति ईशानावाहने विनियोगः। तमीशानां जगतस्तस्तुषस्पतिं धियं जिन्वमावसेहुमहे वयम्। ऊषानो यथा वेदसामसद्वृधे रक्षिता पायुरदब्धः स्वस्तये। ॐ भुः ईशानमावाहयामि। ॐ भुवः ईशानमावाहयामि। ॐ स्वः ईशानमावाहयामि। ॐ भूर्भुवः स्वः ईशानमावाहयामि स्थापयामि पूजयामि। गणानां त्वा गृत्समदो गणपतिर्जगति गणपत्यावाहने विनियोगः। गणानां त्वा गणपतिगुं हवामहे कविं कवीनाम् उपमष्ट्रवस्थमम्। ज्येष्ठराजं ब्रह्मणां ब्रह्मणस्पत आनः शृण्वन्नोतिभिः सीदसादनम्। ॐ भुः गणपतिमावाहयामि। ॐ भुवः गणपतिमावाहयामि। ॐ स्वः गणपतिमावाहयामि। ॐ भूर्भुवः स्वः गणपतिमावाहयामि स्थापयामि पूजयामि। इदं विष्णुर्मेधातिथि विष्णुर्गायत्री
विष्णुमावाहने विनियोगः इदं विष्णुर्विचक्रमे त्रेधा निदधे पदाम् समोह्रमस्य पांसुरे ॐ भुः विष्णुमावाहयामि ॐ भुवः विष्णुमावाहयामि ॐ स्वः विष्णुमावाहयामि ॐ भूर्भुवः स्वः विष्णुमावाहयामि स्थापयामि पूजयामि कल्याणाद्भुतगात्राय कामितार्थप्रदायिने श्रीमद्वेङ्कटनाथाय श्रीनिवासाय ते नमः। ॐ भुः श्रीलक्ष्मीवेङ्कटेश्वरस्वामिदेवतामावाहयामि ॐ भुवः श्रीलक्ष्मीवेङ्कटेश्वरस्वामिदेवतामावाहयामि ॐ स्वः श्रीलक्ष्मीवेङ्कटेश्वरस्वामिदेवतामावाहयामि ॐ भूर्भुवः स्वः श्रीलक्ष्मीवेङ्कटेश्वरस्वामिदेवतामावाहयामि स्थापयामि पूजयामि आवाहित सर्वभ्यदेवताभ्यो नमः। आवाहनं समर्पयामि। अथ आसनम् पुरुषये वेदगं सर्वं यद्भूतैयच्च भव्यम् उदामृतत्वस्येषानः यदन्नेनातिरोहति। आवाहित सर्वेभ्यो नमः। ಆಸನಂ ಸಮರ್ಪಯಾಮಿ. ಹೂವು ಅಕ್ಷತೆಯನ್ನು ಪೂಜೆ ಮಾಡುವುದು. ಏತಾವಾನಸ್ಯ ಮಹಿಮಾ ಅತೋ ಜ್ಞಾಯಾಗುಶ್ಚ ಪೌರುಷಃ ಪಾದೋಸ್ಯ ವಿಶ್ವಭೂತಾನಿ ತ್ರಿಪಾದಸ್ಯಾಮೃತಂ ದಿವಿ. ಆವಾಹಿತ ಸರ್ವೇಭ್ಯೋ ನಮಃ. ಪಾದಯೋಃ ಪಾದ್ಯಂ ಪಾದ್ಯಂ ಸಮರ್ಪಯಾಮಿ. ಎರಡು ಉದ್ಧರಣೆ ನೀರನ್ನು ಅರ್ಘ್ಯಪಾತ್ರೆಯಲ್ಲಿ ವಿಸರ್ಜಿಸುವುದು. ತ್ರಿಪಾದೋರ್ಧ್ವ ಉದಯಿತ್ ಪುರುಷಃ ಪಾದೋಸ್ಯೇಹ ಭವಾತ್ ಪುನಃ ತತೋ ವಿಶ್ವಂ ವ್ಯಕ್ರಾಮತ ಶಾಸನಾನಶನೆ ಅಭಿ. ಆವಾಹಿತ ಸರ್ವೇಭ್ಯೋ ನಮಃ. ಹಸ್ತಯೋಃ ಅರ್ಘ್ಯಮರ್ಘ್ಯಂ ಸಮರ್ಪಯಾಮಿ. ಎರಡು ಉದ್ಧರಣೆ ನೀರನ್ನು ಅರ್ಘ್ಯಪಾತ್ರೆಯಲ್ಲಿ ವಿಸರ್ಜಿಸುವುದು. ತಸ್ಮಾದ್ವಿರಾಢ ಜಾಯತ ವಿರಾಜೋ ಅಧಿಪೌರುಷಃ ಸ ಜಾತೋ ಅತ್ಯರಿಚ್ಯತ ಪಶ್ಚಾದ್ಭೂಮಿಮತೋ ಪುರಃ. ಆವಾಹಿತ ಸರ್ವೇಭ್ಯೋ ನಮಃ. ಮುಖೆ ಆಚಮನೀಯಂ ಸಮರ್ಪಯಾಮಿ. ಎರಡು ಉದ್ಧರಣೆ ನೀರನ್ನು ಅರ್ಘ್ಯಪಾತ್ರೆಯಲ್ಲಿ ವಿಸರ್ಜಿಸುವುದು. ಯತ್ ಪುರುಷೇಣ ಹವಿಷಾ ದೇವಾ ಯಜ್ಞಮಥನ್ವತ ವಸಂತೋ ಅಸ್ಯಾಸೀಧಾಜ್ಯಂ ಗ್ರೀಷ್ಮ ಇದ್ನಃ ಶರದ್ದವಿಃ. ಅಥ ಮಲಾಪಕರ್ಷಣ ಸ್ನಾನಂ. ಕಳಶದ ನೀರನ್ನು ಒಂದು ಉದ್ಧರಣೆಯಿಂದ ತೆಗೆದುಕೊಂಡು ಹೂವಿನಿಂದ ಪ್ರೋಕ್ಷಣೆ ಮಾಡುತ್ತಾ ಬರಬೇಕು. ಓಂ ಹಿರಣ್ಯವರ್ಣಾಶುಚಯಃ ಪಾವಕಾಯ ಸುಜಾತಃ ಕಶ್ಯಪೋ ಯಾಸ್ಇಂದ್ರಃ ಅಗ್ನಿಂ ಯಾ ಗರ್ಭಂ ದದಿರೆ ವಿರೂಪಾಸ್ಥಾನ ಆಪಶ್ಯಘ್ನಸ್ಯೋ ನ ಭವಂತು. ಯಾ ಸಾರ್ಗಂ ರಾಜಾ ವರುಣೋ ಯಾತಿ ಮಧ್ಯೆ ಸತ್ಯಾನೃತೆ ಅವಪಶ್ಯಂ ಜನಾನಾಂ. ಮಧುಶ್ಚ್ಯುತಃ ಶುಚಯೋ ಯಾ ಪಾವಕಾಸ್ಥಾನ ಆಪಶ್ಯಘ್ನಸ್ಯೋ ನ ಭವಂತು. ಯಾಸಾನ್ ದೇವಾ ದಿವಿ ಕೃಣ್ವಂತಿ ಭಕ್ಷಂ ಯಾ ಅಂತರಿಕ್ಷೇ ಬಹುಧಾ ಭವಂತಿ. ಯಾ ಪೃಥಿವೀಂ ಪಯಸೋಂಧಂತಿ ಶುಕ್ರಾಸ್ಥಾನ ಆಪಶ್ಯಘ್ನಸ್ಯೋ ನ ಭವಂತು. ಶಿವೇನ ಮಾ ಚಕ್ಷುಷಾ ಪಶ್ಯತಾಪಶಿವಯಾ ತನುೋಪಸ್ಪೃಶತತ್ವಚಂ ಮೇ. ಸರ್ವಾಗಂ ಅಗ್ನಿಗಂ ರಪ್ಸುಷದೋ ಹುವೆ ಓಮಹಿ ವರ್ಚೋ ಬಲಮೋಜೋ ನಿಧತ್ತ. ಯದದಃ ಸಂಪ್ರಯತಿರಹಾವನದತಾಹತೆ ತಸ್ಮಾದ್ದಾನದ್ಯೋ ನಾಮಸ್ತ
तथा वो नामानि सिन्धवः यत्प्रेषिता वरुणेन ताश्रीभगं समवल्गता तदाप्नोदिन्द्रो वो यतेस्तस्मादापो अनस्तन अपकामघस्यन्दमाना अविवर्तवोहिकम् इन्द्रो वः शक्तिभिर्देवीस्तस्माद्वर्णामवोहितम् एको देवो अप्यतिष्ठत्स्यन्धमाना यतावशम् उधानिषुर्महीरिति तस्मादुदकमुच्यते आपो भद्राघृतमिधाप असुरग्निशोमौ बिभ्रत्याप इत्ताः तीव्रो रसो मधुपृच्छामरङ्गम अमा प्राणेन सह वर्चसागन् आदित्पश्यां युतवा शृणोम्यामाघोषो गच्छति वाङ्य आसाम् मन्ये भेजानो अमृतस्य तरहि हिरण्यवर्णा अतृपं यदावः ॐ आपोहिष्टमयो भुवस्तान ऊर्जे ददातन महेरणाय चक्षसे यो वः शिवतमो रतस्तस्य भाजयते हनः उशतीरिव मातरः तस्मातरङ्गमामओ यस्य क्षयाय झिन्वत ॐ आपो जनयताचनः धिविश्रयस्व अन्तरिक्षे यतस्व पृथिव्या सम्भवा ब्रह्मवर्चसमसि ब्रह्मवर्चसायत्वा सद्यो जातं प्रपद्यामि सद्यो जाताय वै नमो नमः भवे भवेनाति भवे भवस्व मां भवोद्भवाय नमः वामदेवाय नमो ज्येष्ठाय नमः श्रेष्ठाय नमो रुद्राय नमः कालाय नमो कलविकर्णाय नमो बलविकर्णाय नमो बलाय नमो बलप्रमतनाय नमः सर्वभूतधमनाय नमो मनोन्मनाय नमः अघोरेभ्यो तघोरेभ्यो घोरघोरतरेभ्यः सर्वेभ्यः सर्वशर्वेभ्यो नमस्ते अस्तु रुद्ररूपेभ्यः ॐ तत्पुरुषाय विद्महे महादेवाय धीमहि तन्नो रुद्रः प्रचोदयात् ईशानः सर्वविद्यानाम् ईश्वरः सर्वभूतानां ब्रह्माधिपतिर्ब्रह्मणोऽधिपतिर्ब्रह्मा शिवो मे अस्तु सदाशिवम् आवायत सर्वविदताभ्यो नमः अथ मलापकर्षणस्नाने विनियोगः ॐ आपोहिष्टमयो भुवस्तान ऊर्जे ददातन महेरणाय चक्षसे यो वः शिवतमो रतस्तस्य भाजयते हनः उशतीरिव मातरः तस्मातरङ्गमामओ यस्य क्षयाय झिन्वत ॐ आपो जनयताचनः आवायत सुरवेताभ्यो नमः इति मलापकर्षणस्नानं समर्पयामि अथ पञ्चामृतस्नानम् अथ ಕ್ಷೀರಸ್ನಾನಂ ಹಾಲಿನಿಂದ ಸ್ನಾನ ಮಾಡಿಸುವುದು ಆಪ್ಯಾಯಸ್ವೇತ್ಯಸ್ಯ ಗೌತಮೋ ವಿಶ್ವೇ ದೇವಾ ಗಾಯತ್ರಿ ಕ್ಷೀರಾಭಿಷೇಕೆ ವಿನಿಯೋಗಃ ಆಪ್ಯಾಯಸ್ವ ಸಮೇತು ತೇ ವಿಶ್ವತಃ ಸೋಮವೃಷ್ಣಿಯಂ ಭವಾವಾಜಸ್ಯ ಸಂಗತೆ ಆವಾಯಿತ ಸರ್ವವಿದಿತಾಭ್ಯೋ ನಮಃ ಕ್ಷೀರಸ್ನಾನಂ ಸಮರ್ಪಯಾಮಿ ಅಥ ದಧಿಸ್ನಾನಂ ಮೊಸರಿನಿಂದ ಸ್ನಾನ ಮಾಡಿಸುವುದು ದಧಿಕ್ರಾವಣ ಇತ್ಯಸ್ಯ ವಾಮದೇವೋ ದಧಿಕ್ರಾವ ಅನುಷ್ಠುಪ್ ದಧ್ಯಾಭಿಷೇಕೆ ವಿನಿಯೋಗಃ ದಧಿಕ್ರಾವಣೋ ಅಕಾರಿಷಂ ಜಿಷ್ಣೋರಶ್ವಸ್ಯ ವಾಜಿನಃ ಸುರಭಿನೋ ಮುಖಾಕರತ್ प्रण आयुग्गं शितारिषत् आवाच सर्वविदताभ्यो नमः तदिस्नानं समर्पयामि अथ आज्यस्नानं
ತುಪ್ಪದಿಂದ ಸ್ನಾನ ಮಾಡಿಸುವುದು. ಗೃಧಂ ಮಿಮಿಕ್ಷ ಇತ್ಯಸ್ಯ ಗೃತ್ಸಮದೋ ಅಗ್ನಿಸ್ತೃಷ್ಟುಘೃತಾಭಿಷೇಕೆ ವಿನಿಯೋಗಃ. ಗೃಧಂ ಮಿಮಿಕ್ಷೆ ಘೃತಮಸ್ಯ ಯೋನಿರ್ಘೃತೆ ಶ್ರಿತೋ ಘೃತಂ ಅಸ್ಯ ಧಾಮ ಅನುಷ್ವದಮಾವಹಮಾದಯಸ್ಯ ಸ್ವಾಹಾ ಕೃತಂ ವೃಷಭವಕ್ಷಿ ಹವ್ಯಂ. ಆವಾಯತ ಸರ್ವವಿದತಾಭ್ಯೋ ನಮಃ. ಆಜ್ಯಸ್ನಾನಂ ಸಮರ್ಪಯಾಮಿ. ಅಥ ಮಧುಸ್ನಾನಂ, ಜೇನುತುಪ್ಪದಿಂದ ಸ್ನಾನ ಮಾಡಿಸುವುದು. ಮಧುವಾತ ಇತಿ ತೃಚಸ್ಯ ಗೌತಮೋ ವಿಶ್ವೇ ದೇವಾ ಗಾಯತ್ರಿ ಮಧ್ವಭಿಷೇಕೆ ವಿನಿಯೋಗಃ. ಮಧುವಾತಾರುತಾಯತೆ ಮಧುಕ್ಷರಂತಿ ಸಿಂಧವಃ ಮಾಧ್ವೀರ್ನ ಸಂತ್ವೋಷಧೀಃ ಮಧುನಕ್ತಮುತೋಷಸೋ ಮಧುಮತ್ಪಾರ್ಥಿವಂ ರಜಃ. ಮಧುದೌರಸ್ತು ನಃ ಪಿತಾ ಮಧುಮಾನ್ನೋ ವನಸ್ಪತಿರ್ಮಧುಮಾರ್ಗಂ ಅಸ್ತು ಸೂರ್ಯಃ. ಮಾದ್ಯರ್ಘಾವೋ ಭವಂತು ನಃ. ಆವಾಯತ ಸರ್ವೇಭ್ಯೋ ದತ್ತಾಭ್ಯೋ ನಮಃ. ಮಧುಸ್ನಾನಂ ಸಮರ್ಪಯಾಮಿ. ಅಥ ಶರ್ಕರ ಸ್ನಾನಂ, ಸಕ್ಕರೆಯಿಂದ ಸ್ನಾನ ಮಾಡಿಸುವುದು. ಸ್ವಾದು ಪವಸ್ವೇದ್ಯಸ್ಯ ವೇನೋ ಭಾರ್ಗವಃ ಪವಮಾನಃ ಸೋಮೋ ಗಾಯತ್ರಿ ಶರ್ಕರಾಭಿಷೇಕೆ ವಿನಿಯೋಗಃ. ಸ್ವಾದಃ ಪವಸ್ವದಿವ್ಯಾಯ ಜನ್ಮನೆ ಸ್ವಾದುರಿಂದ್ರಾಯ ಸುಹವೇತ ನಾಮನೆ ಸ್ವಾದುರ್ಮಿತ್ರಾಯ ವರುಣಾಯ ವಾಯವೇ ಬೃಹಸ್ಪತಯೇ ಮಧುಮಾರ್ಗಂ ಅದಾಭ್ಯಃ. ಆವಾಯತ ಸರ್ವತಾಭ್ಯೋ ನಮಃ. ಶರ್ಕರ ಸ್ನಾನಂ ಸಮರ್ಪಯಾಮಿ. ಪಂಚಾಮೃತ ಸ್ನಾನಂ ಸಮರ್ಪಯಾಮಿ. ಅಥ ಫಲೋದಕ ಸ್ನಾನಂ, ಎಳನೀರಿನಿಂದ ಸ್ನಾನ ಮಾಡಿಸುವುದು. ಯಾಃ ಫಲಿನೀರ್ಯ ಇತ್ಯಸ್ಯ ಅಥರ್ವಣೋ ಬಿಷಘೋಷಧಯೋನುಷ್ಟುಪ್ ಫಲಾಭಿಷೇಕೆ ವಿನಿಯೋಗಃ. ಯಾಃ ಫಲಿನೀರ್ಯ ಅಫಲ ಅಪುಷ್ಪಾಯಾಶ್ಚ ಪುಷ್ಪಿಣೀಃ ಬೃಹಸ್ಪತಿ ಪ್ರಸೂತಸ್ಥಾನೋ ಮುಂಚತ್ವಗಂ ಅಸಃ. ಆವಾಯತ ಸರ್ವವಿದತಾಭ್ಯೋ ನಮಃ. ಫಲೋದಕೇನ ಸ್ನಾಪಯಾಮಿ. ಆವಾಯತ ಸರ್ವವಿದತಾಭ್ಯೋ ನಮಃ ಇತಿ ಪಂಚಾಮೃತ ಸ್ನಾನಂ ಸಮರ್ಪಯಾಮಿ. ಪಂಚಾಮೃತ ಸ್ನಾನಾನಂತರಂ ಶುದ್ಧೋದಕ ಸ್ನಾನೇ ವಿನಿಯೋಗಃ. ಈ ಸಂದರ್ಭದಲ್ಲಿ ಪುರುಷ ಸೂಕ್ತ ಹಾಗೂ ಶ್ರೀ ಸೂಕ್ತವನ್ನು ಕೂಡ ಹೇಳಿಕೊಂಡು ಅಭಿಷೇಕ ಮಾಡಬಹುದು. ಸಮಯ ಅಭಾವವಿದ್ದರೆ ಚಿಕ್ಕದಾಗಿ ಮಂತ್ರವನ್ನು ಹೇಳಿ ಶುದ್ಧೋದಕ ಸ್ನಾನವನ್ನು ಮಾಡಿ ಮುಂದುವರೆಯಬಹುದು. ಅಥ ಶುದ್ಧೋದಕ ಸ್ನಾನಂ, ಪಂಚಾಮೃತ ಸ್ನಾನಾನಂತರ ಮತ್ತೊಮ್ಮೆ ಶುದ್ಧೋದಕ ಸ್ನಾನ ಮಾಡಿಸುವುದು. ಓಂ ಭದ್ರಂ ಕರ್ಣೇಭಿಃ ಶೃಣುಯಾಮದೇವಾಃ. ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ. ಸ್ಥಿರೈರಂಗೈಃ ಸ್ತುಷ್ಟುವಾಗುಂಸಸ್ತನೂಭಿಃ. ವ್ಯಶೇಮ ದೇವಹಿತಂ ಯದಾಯುಃ. ಸ್ವಸ್ತಿ ನ ಇಂದ್ರೋ ವೃದ್ಧಶ್ರವಾಃ. ಸ್ವಸ್ತಿ ನಃ पूषा विश्ववेदाः. स्वस्ति नस्तार्क्ष्यो अरिष्टनेमिः. स्वस्ति नो बृहस्पतिर्ददात्. ॐ शान्ति शान्ति शान्तिः. ॐ लं नमस्ते गणपतये. त्वमेव प्रत्यक्षं तत्त्वमसि. त्वमेव केवलं कर्तासि. त्वमेव केवलं धर्तासि. त्वमेव केवलं हर्तासि. त्वमेव सर्वं कल्विदं ब्रह्मासि. त्वं साक्षादात्मासि नित्यं. ऋतं वच्मि सत्यं वच्मि. अवत्वं माम् अववक्तारम् अवश्रोतारम् अवधातारम् अवधातारम् अवानोचानमवशिष्यम् अवपश्चात्तात् अवपुरस्तात् अवोत्तरात्तात् अवदक्षिणात्तात् अवचोर्ध्वात्तात् अवाधरात्तात् सर्वतो मां पाहि पाहि समन्तात्
त्वं वाङ्मयस्त्वं चिन्मयः त्वमानन्दमयस्त्वं ब्रह्ममयः त्वं सच्चिदानन्दाद्वितीयोऽसि त्वं प्रत्यक्षं ब्रह्मासि त्वं ज्ञानमयो विज्ञानमयोऽसि सर्वं जगदिदं त्वत्तो जायते सर्वं जगदिदं त्वत्तस्तिष्ठति सर्वं जगदिदं त्वयि लयमेष्यति सर्वं जगदिदं त्वयि प्रथ्येति त्वं भूमिरापो नलो निलो नभः त्वं चत्वारि वाक्पदानि त्वं गुणत्रयातीतः त्वम् अवस्थात्रयातीतः त्वं देहत्रयातीतः त्वं कालत्रयातीतः त्वं मूलाधारे स्थितोऽसि नित्यं त्वं शक्तित्रयात्मकः त्वां योगिनो ध्यायन्ति नित्यं त्वं ब्रह्मत्वं विष्णुस्त्वं रुद्रस्त्वम् इन्द्रस्त्वम् अग्निस्त्वं वायुस्त्वं सूर्यस्त्वं चन्द्रमास्त्वं ब्रह्मभूर्भुवस्वरोम् गणाधिं पूर्वमुच्चार्य वर्णाधिं तदनन्तरम् अनुस्वाराः परतरः अर्धेन्दुलसितं तारेण रुद्धम् एतत्तव मनुस्वरूपं गकारः पूर्वरूपम् अकारो मध्यमरूपम् अनुस्वाराश्चन्त्यरूपम् बिन्धुरुत्तररूपं नाधः सन्धानं सगुंहिता सन्धिः संशा गणेशविद्या गणकऋषिः निःश्रुद्गायत्री छन्दः श्रीमहागणपतिर्देवता ॐ गं गणपतये नमः। एकदन्ताय विद्महे वक्रतुण्डाय धीमहि तन्नो दन्ती प्रचोदयात्। एकदन्तं चतुर्हस्तं पाशमङ्कुशधारिणं रथं च वरदं हस्तैर्बिभ्राणं मूषकध्वजं रक्तं लम्बोदरं शूर्पकर्णकं रक्तवाससं रक्तगन्धानुलिप्ताङ्गं रक्तपुष्पैः सुपूजितं भक्तानुकम्पिनं देवं जगत्कारणमच्युतम् आविर्भूतं च सृष्ट्यादौ प्रकृतेः पुरुषात् परम् एवं ध्यायति यो नित्यं स योगी योगिनां वरः। नमो व्रातपतये नमो गणपतये नमः प्रमथपतये नमस्तेऽस्तु लम्बोदराय एकदन्ताय विघ्नविनाशिने शिवसुताय श्रीवरदमूर्तये नमः। ॐ भद्रं कर्णेभिः शृणुयामदेवाः भद्रं पश्येमाक्षभिर्यजत्राः स्थिरैरङ्गैः स्तुष्टुवागुंसस्तनूभिः व्यशेम देवहितं यदायुः स्वस्ति न इन्द्रो वृद्धश्रवाः स्वस्ति नः पूषा विश्ववेदाः स्वस्ति नस्तार्क्ष्यो अरिष्टनेमिः स्वस्ति नो बृहस्पतिर्दधात्। ॐ शान्ति शान्ति शान्तिः। आवायतसुरविदेताभ्यो नमः। पञ्चामृतस्नानानन्तरं शुद्धोदकस्नानं समर्पयामि। तं यज्ञं बर्हिषि प्रोक्षन् पुरुषं जातमग्रतः तेन देवा अयजन्ता साध्या ऋषयश्च ये। ಅಧ ವಸ್ತ್ರಯುಗ್ಮಂ ಗೆಜ್ಜೆ ವಸ್ತ್ರಗಳನ್ನು ಸಮರ್ಪಿಸುವುದು. ಇವಂ ವಸ್ತ್ರಾಣೇತ್ಯಸ್ಯ ದೀರ್ಘತಮಾಮಿತ್ರಾವರುಣೌ ತ್ರಿಷ್ಟು ವಸ್ತ್ರಸಮರ್ಪಣೆ ವಿನಿಯೋಗಃ. ಇವಂ ವಸ್ತ್ರಾಣಿ ಪೇವಸಾವಸಾತ್ ಇವೋರಚ್ಛಿದ್ರಾಮಂ ತವೋಹಸರ್ಗಾಃ ಅವಾತಿರತಮನ್ಋತಾನಿ ವಿಶ್ವೇ ಋತೇನ ಮಿತ್ರ ವರುಣಾ ಸಚೇತೆ. ಆವಾಹಿತ ಸರ್ವವಿದಿತಾಭ್ಯೋ ನಮಃ.
वस्त्रयुग्मं समर्पयामि वस्त्राङ्गमाचमनीयं समर्पयामि तस्माद्यज्ञात् सर्वहृतः संवृतं पृषदाज्यं पशुगुस्तगुश्चक्रे वायुव्यान् आरण्यान् ग्राम्याश्च ये ಅಥ ಯಜ್ಞೋಪವೀತಂ ಯಜ್ಞೋಪವೀತವನ್ನು ಹಾಕುವುದು. ಯಜ್ಞೋಪವೀತ ಇಲ್ಲದಿದ್ದರೆ ಅಕ್ಷತೆಯನ್ನು ಪೂಜೆ ಮಾಡುವುದು. ಯಜ್ಞೋಪವೀತಮಿತ್ಯಸ್ಯ ಪರಬ್ರಹ್ಮ ಪರಮಾತ್ಮ ದೃಷ್ಟು ಯಜ್ಞೋಪವೀತ ಸಮರ್ಪಣೆ ವಿನಿಯೋಗಃ. ಯಜ್ಞೋಪವೀತಂ ಪರಮಂ ಪವಿತ್ರಂ ಪ್ರಜಾಪತೈರತ್ಸಹಜಂ ಪುರಸ್ತಾತ್ ಆಯುಷ್ಯಮಗ್ರ್ಯಂ ಪ್ರತಿಮಂಚ ಶುಭ್ರಂ ಯಜ್ಞೋಪವೀತಂ ಬಲಮಸ್ತು ತೇಜಃ. ಆವಾಚ ಸರ್ವವಿದಿತಾಭ್ಯಾಂ ನಮಃ. ಯಜ್ಞೋಪವೀತಾಂಗಂ ಸಮರ್ಪಯಾಮಿ ಯಜ್ಞೋಪವೀತಾರ್ಥೆ ಅಕ್ಷತಾನ್ ಸಮರ್ಪಯಾಮಿ. ಒಂದು ಉದ್ಧರಣೆ ನೀರನ್ನು ಅರ್ಘ್ಯಪಾತ್ರೆಯಲ್ಲಿ ವಿಸರ್ಜಿಸುವುದು. ತಸ್ಮಾಜ್ಞಾತ್ ಸರ್ವಹುತಃ ರುಚಃ ಸಾಮಾನಿ ಜಗ್ನಿರೇ ಛಂದಾಗುಂಸಿ ಜಗ್ನಿರೇ ತಸ್ಮಾದ್ ಯಜುಸ್ತಸ್ಮಾದಜಾಯತ. ಅಥ ಗಂಧಂ ಗಂಧವನ್ನು ಪೂಜೆ ಮಾಡುವುದು. ಗಂಧದ್ವಾರಾಮಿತಿ ಆನಂದಕರ್ದಮಶ್ಚಿಕ್ಲೀತ ಶ್ರೀರನುಷ್ಟುಪ್ ಗಂಧವಿಲೇಪನೆ ವಿನಿಯೋಗಃ. ಗಂಧದ್ವಾರಾಂದುರಾದರ್ಶಾಂ ನಿತ್ಯಪುಷ್ಟಾಂ ಕರೀಷಣೀಂ ಈಶ್ವರೇಗಂ ಸರ್ವಭೂತಾನಾಂ ತ್ವಾಮಿಹೋಪಮಯೇ ಶ್ರಿಯಂ. ಆವಾಚ ಸರ್ವವಿದಿತಾಭ್ಯಾಂ ನಮಃ. ದಿವ್ಯಪರಿಮಳಗಂಧಾಂ ಸಮರ್ಪಯಾಮಿ. ಅಥ ಆಭರಣಂ ಸಿಂಧೂರಾದಿ ಕುಂಕುಮಚೂರ್ಣಗಳನ್ನು ಪೂಜೆ ಮಾಡುವುದು. ಹಿರಣ್ಯರೂಪ ಇತ್ಯಸ್ಯ ಶೌನಕೋ ಅಪಾನ್ನಪಾತ್ರಿಷ್ಟು ಆಭರಣ ಸಮರ್ಪಣೆ ವಿನಿಯೋಗಃ. ಹಿರಣ್ಯರೂಪಸ್ಸ ಹಿರಣ್ಯಸಂದೃಗೋಪಾನ್ನಪಾತ್ಸೇದೋ ಹಿರಣ್ಯವರ್ಣಃ. ಹಿರಣ್ಯಯಾತ್ ಪರಿಯೋನಿರ್ನಿಸದ್ಯ ಹಿರಣ್ಯದಾದತ್ಯನ್ನಮಸ್ಮೈ. ಆವಾಚ ಸರ್ವವಿದಿತಾಭ್ಯಾಂ ನಮಃ. ಸಿಂಧೂರಚೂರ್ಣಂ ಸಮರ್ಪಯಾಮಿ ಕುಂಕುಮಚೂರ್ಣಂ ಸಮರ್ಪಯಾಮಿ ಸಮಸ್ತ ಆಭರಣಾನಿ ಸಮರ್ಪಯಾಮಿ. ಅಥ ಅಕ್ಷತ ಪೂಜಾ ಅಕ್ಷತೆಯನ್ನು ಪೂಜೆ ಮಾಡುವುದು. ಉಪಾಸ್ಮೈ ಇತ್ಯಸ್ಯ ಅಸಿತಃ ಪವಮಾನಃ ಸೋಮೋ ಗಾಯತ್ರಿ ಅಕ್ಷತ ಸಮರ್ಪಣೆ ವಿನಿಯೋಗಃ. ಉಪಾಸ್ಮೈ ಗಾಯತಾ ನರಃ ಪವಮಾನಯೈಂಧವೇ ಅಭಿಧೇವಾಯಿ ಅಕ್ಷತೆ. ಅವಾಚ ಸರ್ವವಿದಿತಾಭ್ಯಾಂ ನಮಃ. ಅಕ್ಷತಾನ್ ಸಮರ್ಪಯಾಮಿ. ತಸ್ಮಾದಶ್ವಾ ಅಜಾಯಂತ ಏಕೆ ಚೋಭಯಾದತಃ ಗಾವೋಹ ಜಗ್ನಿರೇ ತಸ್ಮಾಜ್ಜಾತ ಅಜಾವಯಃ. ಅಥ ಪುಷ್ಪಮಾಲಿಕಾ ಪೂಜಾ ಹೂವಿನ ಹಾರವನ್ನು ಹಾಕುವುದು. ಆಯನೇತ ಇತ್ಯಸ್ಯ ಸ್ತಂಭಮಿತ್ರೋ ಅಗ್ನಿಸ್ತ್ರಿಷ್ಟು ಪುಷ್ಪ ಸಮರ್ಪಣೆ ವಿನಿಯೋಗಃ. ಆಯನೇತೆ ಪರಾಯಣೆ ಧೂರ್ವಾರೋಹಂತು ಪುಷ್ಪಿಣೀಃ ಹೃದಾಶ್ಚ ಪುಂಡರೀಕಾಣಿ ಸಮುದ್ರಸ್ಯ ಗೃಹಾಯಿಮೆ. ಆವಾಚ ಸರ್ವವಿದಿತಾಭ್ಯಾಂ ನಮಃ. ಪುಷ್ಪಮಾಲಿಕಾನ್ ಸಮರ್ಪಯಾಮಿ. ಅಥ ನಾಮಪೂಜಾಂಚ ಕರಿಷ್ಯೆ. ಒಂದೊಂದು ನಾಮಕ್ಕೂ ಒಂದೊಂದು ಹೂವು ಪೂಜೆ ಮಾಡುತ್ತಾ ಬರುವುದು. ಓಂ ಮಿತ್ರಾಯ ನಮಃ. ಓಂ ರವಯೇ ನಮಃ. ಓಂ ಸೂರ್ಯಾಯ ನಮಃ. ಓಂ ಭಾನುವೇ ನಮಃ. ಓಂ ಖಗಾಯ ನಮಃ. ಓಂ ಪೂಷ್ಣೇ ನಮಃ. ಓಂ ಹಿರಣ್ಯಗರ್ಭಾಯ ನಮಃ. ಓಂ ಮರೀಚಯೇ ನಮಃ. ಓಂ ಭಾಸ್ಕರಾಯ ನಮಃ. ಓಂ ಅರ್ಕಾಯ ನಮಃ. ಓಂ ಆದಿತ್ಯಾಯ ನಮಃ. ಓಂ ಸಿಂಹಾಸನೇಶ್ವರ್ಯೈ ನಮಃ. ಓಂ ಲಲಿತಾಯೈ ನಮಃ. ಓಂ ಪರಾಂಕುಶಾಯೈ ನಮಃ. ಓಂ ಮಹಾರಾಜ್ಞೈ ನಮಃ. ಓಂ ಮಹಾತ್ರಿಪುರಸುಂದರ್ಯೈ ನಮಃ. ಓಂ ತ್ರಿಪುರಸುಂದರ್ಯೈ ನಮಃ. ಓಂ ಚಕ್ರನಾಥಾಯೈ ನಮಃ. ಓಂ ಚಕ್ರಿಣ್ಯೈ ನಮಃ. ಓಂ ಚಕ್ರೇಶ್ವರ್ಯೈ ನಮಃ. ಓಂ ಸಾಮ್ರಾಜ್ಞೈ ನಮಃ. ಓಂ ಮಹಾರಾಜ್ಞೈ ನಮಃ. ಓಂ ಕುಳನಾಥಾಯ ನಮಃ. ಓಂ ಆಮ್ನಾಯನಾಥಾಯ ನಮಃ. ಓಂ ಸರ್ವಾಮ್ನಾಯ ನಿವಾಸಿನ್ಯೈ ನಮಃ. ಓಂ ಮಹಾವಿದ್ಯಾಯ ನಮಃ. ಓಂ ಚಕ್ರವರ್ತಿನ್ಯೈ ನಮಃ. ಓಂ ಶಿವನಂಗಲಭಾಯ ನಮಃ. ಓಂ ಕುಳನಾಥಾಯ ನಮಃ.
ಓಂ ಆಮ್ನಾಯನಾಥಾಯ ನಮಃ. ಓಂ ಸರ್ವಾಮ್ನಾಯ ನಿವಾಸಿನ್ಯೈ ನಮಃ. ಓಂ ಶೃಂಗಾರನಾಯಿಕಾಯ ನಮಃ. ಓಂ ಕೇಶವಾಯ ನಮಃ. ಓಂ ನಾರಾಯಣಾಯ ನಮಃ. ಓಂ ಮಾಧವಾಯ ನಮಃ. ಓಂ ಗೋವಿಂದಾಯ ನಮಃ. ಓಂ ವಿಷ್ಣುವೇ ನಮಃ. ಓಂ ಮಧುಸೂದನಾಯ ನಮಃ. ಓಂ ತ್ರಿವಿಕ್ರಮಾಯ ನಮಃ. ಓಂ ವಾಮನಾಯ ನಮಃ. ಓಂ ಶ್ರೀಧರಾಯ ನಮಃ. ಓಂ ಋಷಿಕೇಶಾಯ ನಮಃ. ಓಂ ಪದ್ಮನಾಭಾಯ ನಮಃ. ಓಂ ದಾಮೋದರಾಯ ನಮಃ. ಓಂ ಸಂಕರ್ಷಣಾಯ ನಮಃ. ಓಂ ವಾಸುದೇವಾಯ ನಮಃ. ಓಂ ಪ್ರದ್ಯುಮ್ನಾಯ ನಮಃ. ಓಂ ಅನಿರುದ್ಧಾಯ ನಮಃ. ಓಂ ಪುರುಷೋತ್ತಮಾಯ ನಮಃ. ಓಂ ಆದೋಕ್ಷಜಾಯ ನಮಃ. ಓಂ ನರಸಿಂಹಾಯ ನಮಃ. ಓಂ ಅಚ್ಯುತಾಯ ನಮಃ. ಓಂ ಜನಾರ್ದನಾಯ ನಮಃ. ಓಂ ಉಪೇಂದ್ರಾಯ ನಮಃ. ಓಂ ಹರಯೇ ನಮಃ. ಓಂ ಶ್ರೀಕೃಷ್ಣಾಯ ನಮಃ. ಓಂ ಸುಮುಖಾಯ ನಮಃ. ಓಂ ಏಕದಂತಾಯ ನಮಃ. ಓಂ ಕಪಿಲಾಯ ನಮಃ. ಓಂ ಗಜಕರ್ಣಕಾಯ ನಮಃ. ಓಂ ಲಂಬೋದರಾಯ ನಮಃ. ಓಂ ವಿಕಟಾಯ ನಮಃ. ಓಂ ವಿಘ್ನರಾಜಾಯ ನಮಃ. ಓಂ ಧೂಮ್ರಕೇತುವೇ ನಮಃ. ಓಂ ಗಣಾಧ್ಯಕ್ಷಾಯ ನಮಃ. ಓಂ ಪಾಲಚಂದ್ರಾಯ ನಮಃ. ಓಂ ಗಜಾನನಾಯ ನಮಃ. ಓಂ ಹೇರಂಭಾಯ ನಮಃ. ಓಂ ಶೂರ್ಪಕರ್ಣಾಯ ನಮಃ. ಓಂ ಸ್ಕಂಧಪೂರ್ವಜಾಯ ನಮಃ. ಓಂ ಮಹಾದೇವಾಯ ನಮಃ. ಓಂ ಈಶ್ವರಾಯ ನಮಃ. ಓಂ ವೃಷಭಧ್ವಜಾಯ ನಮಃ. ಓಂ ಶೂಲಿನೇ ನಮಃ. ಓಂ ಕಾಮಾಂತಕಾಯ ನಮಃ. ಓಂ ದೇವದೇವಾಯ ನಮಃ. ಓಂ ರುದ್ರಾಯ ನಮಃ. ಓಂ ಅಂಬಿಕಾನಾಥಾಯ ನಮಃ. ಓಂ ಈಶ್ವರಾಯ ನಮಃ. ಓಂ ಶಿವಾಯ ನಮಃ. ಆವಾಯತ ಸರ್ವವಿಧತಾಭ್ಯೋ ನಮಃ. ಇದೇ ನಾಮಪೂಜಾಂ ಸಮರ್ಪಯಾಮಿ. ಯತ್ ಪುರುಷಂ ವ್ಯದದುಃ ಕದಿಧಾ ವ್ಯಕಲ್ಪಯನ್ ಮುಖಂ ಕಿಮಸ್ಯ ಕೌ ಬಾಹೋ ಕಾವೂರೋಪಾಧಾ ಉಚ್ಯೇತೆ. ಅಥ ಧೂಪಂ. ಗಂಧದ ಕಡ್ಡಿಯನ್ನು ಹಚ್ಚಿ ಧೂಪವನ್ನು ಸಮರ್ಪಿಸುವುದು. ದಶಾಂಗಂ ಗುಗ್ಗುಳಂ ಧೂಪಂ ಸುಗಂಧಂ ಚ ಮನೋಹರಃ ಕಪಿಲಾಗೃತ ಸಂಯುಕ್ತೋ ಧೂಪೋಯಂ ಪ್ರತಿಗೃಹ್ಯತಾಂ. ವನಸ್ಪತಿರ್ದಿವ್ಯೋ ಗಂಧಾಢ್ಯೋ ಗಂಧವತ್ತಮಃ ಆಗ್ರೇಯಃ ಸರ್ವದೇವಾನಾಂ ಧೂಪೋಯಂ ಪ್ರತಿಗೃಹ್ಯತಾಂ. ಆವಾಚ ಸರ್ವವಿದಿತಾಭ್ಯೋ ನಮಃ. ಧೂಪಮಾಗ್ರಾಪಯಾಮಿ. ಬ್ರಹ್ಮಣೋऽಸ್ಯ ಮುಖಮಾಸೀತ್ ಬಾಹುರಾಜನ್ಯಃ ಕೃತಃ. ಊರೋ ತದಸ್ಯ ಯದ್ವೈಶ್ಯಃ ಪದ್ಮ್ಯಾಗ್ರಂ ಶೂದ್ರೋ ಅಜಾಯತ. ಅಥ ದೀಪಂ. 3 ಬತ್ತಿಗಳನ್ನು ಹಚ್ಚಿ ಮಂಗಳಾರತಿ ಮಾಡುವುದು. ಸಾಜ್ಯಂ ತ್ರಿವರ್ತಿ ಸಂಯುಕ್ತಂ ವನ್ನಿನಾಯೋಜಿತಂ ಮಯ ಗೃಹಾಣ ಮಂಗಳಂ ದೀಪಂ ತ್ರೈಲೋಕ್ಯಂ ತಿಮಿರಾಪಃ. ಭಕ್ತ್ಯಾ ದೀಪಂ ಪ್ರಯಚ್ಛಾಮಿ ದೇವಾಯ ಪರಮಾತ್ಮನೇ. ತ್ರಾಹಿ ಮಾಂ ನರಕಾದ್ ಘೋರಾದ್ ದಿವ್ಯಜ್ಯೋತಿರ್ನಮೋಸ್ತುತೆ. ಆವಾಚ ಸರ್ವವಿದಿತಾಭ್ಯೋ ನಮಃ. ಏಕಾರ್ತಿ ದೀಪಂ ದರ್ಶಯಾಮಿ. ಧೂಪದೀಪಾನಂತರಂ ಆಚಮನೀಯಂ ಸಮರ್ಪಯಾಮಿ. ಆಚಮನಾನಂತರಂ ಪರಿಮಳಪತ್ರಪುಷ್ಪಾಣಿ ಸಮರ್ಪಯಾಮಿ. ಒಂದು ಉದ್ಧರಣೆ ನೀರನ್ನು ಅರ್ಘ್ಯ ಪಾತ್ರೆಯಲ್ಲಿ ವಿಸರ್ಜಿಸಿ ಹೂವು ಅಕ್ಷತೆಯನ್ನು ಪೂಜೆ ಮಾಡುವುದು. ಚಂದ್ರಮಾ ಮನಸೋ ಜಾತಃ ಚಕ್ಷುಃ ಸೂರ್ಯೋ ಅಜಾಯತಃ ಮುಖಾದಿಂದ್ರಶ್ಚಾಗ್ನಿಶ್ಚ ಪ್ರಾಣಾದ್ವಾಯುರಜಾಯತಃ. ಅಥ ನೈವೇದ್ಯಂ. ನೈವೇದ್ಯ ಮಾಡಲು ಮೊದಲು ಸ್ಥಳ ಮಾಡಿಕೊಂಡು ಆ ಸ್ಥಳವನ್ನು ಒಂದು ಬಟ್ಟೆಯಿಂದ ಸ್ವಚ್ಛಗೊಳಿಸಿ ಕಳಶದಲ್ಲಿರುವ ನೀರನ್ನು ಒಂದು ಹೂವಿನಿಂದ ತೆಗೆದುಕೊಂಡು ಆ ಸ್ಥಳಕ್ಕೆ ಪ್ರೋಕ್ಷಣೆ ಮಾಡಿ ಚೌಕಾಕಾರದಲ್ಲಿ ಚತುರಶ್ರ ಮಂಡಲವನ್ನು ಮಾಡಿಕೊಳ್ಳಬೇಕು. ಚತುರಶ್ರ ಮಂಡಲ ಮಾಡಲು ಮೊದಲು ನೈಋತ್ಯ ದಿಕ್ಕಿನಿಂದ ಪ್ರಾರಂಭಿಸಿ ನೈಋತ್ಯ, ವಾಯುವ್ಯ, ಈಶಾನ್ಯ, ಆಗ್ನೇಯ, ನೈಋತ್ಯ ಹೀಗೆ ಚೌಕಾಕಾರವಾಗಿ ಗೆರೆಯನ್ನು ಎಳೆದು ನೈಋತ್ಯ ದಿಕ್ಕಿನಿಂದ ವಕ್ರವಾಗಿ ಈಶಾನ್ಯ ದಿಕ್ಕಿಗೆ ಗೆರೆಯನ್ನು ಎಳೆದು ನಿಮ್ಮ ಹಸ್ತವನ್ನು ಮೇಲೆ ಎತ್ತಬೇಕು. ನಂತರ ನೈವೇದ್ಯಕ್ಕೆ ಇಟ್ಟುಕೊಂಡಿರುವ ಪದಾರ್ಥಗಳನ್ನು ಆ ಸ್ಥಳದಲ್ಲಿ ಇಟ್ಟು ದೇವರಿಗೆ ನೈವೇದ್ಯವನ್ನು ಸಮರ್ಪಿಸಬೇಕು. ತತ್ಸವಿತೋ ವಿಶ್ವಾಮಿತ್ರ ಸವಿತಾ ಗಾಯತ್ರಿ ಛಂದಃ ಶುದ್ಧರ್ಥೆ ಪ್ರೋಕ್ಷ್ಣೇ ವಿನಿಯೋಗ. ಓಂ ಭೂರ್ಭುವಃ ಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಪ್ರತಿ ಬಾರಿ ಸ್ವಹ ಎಂದು ಹೇಳುವಾಗ ನಿಮ್ಮ ಎರಡೂ ಕೈಗಳನ್ನು ಬೊಗಸೆ ಮಾಡಿಕೊಂಡು ನೈವೇದ್ಯಕ್ಕೆ ಇಟ್ಟುಕೊಂಡಿರುವ ಪದಾರ್ಥಗಳ ಕಡೆಯಿಂದ ದೇವರ ಕಡೆಗೆ ತೋರಿಸಿ ನೈವೇದ್ಯಕ್ಕೆ ಇಟ್ಟುಕೊಂಡಿರುವ ಪದಾರ್ಥಗಳನ್ನು ಸ್ವೀಕರಿಸುವಂತೆ ಮನವಿ ಮಾಡಿಕೊಳ್ಳಬೇಕು. ಸತ್ಯಂ ತ್ವರ್ತೇನ ಪರಿಸಂಚಯಾಮಿ ಕಾಮಧೇನು ಸ್ಮರಾಮಿ
तेन मुद्रां प्रदर्श्य अमृतमस्तु अमृतोपस्तरणमसि स्वाहा। ॐ प्राणाय स्वाहा ॐ अपानाय स्वाहा ॐ व्यानाय स्वाहा ॐ उदानाय स्वाहा ॐ सुमनाय स्वाहा ॐ ब्रह्मणे स्वाहा। स्वादः पवस्वधिव्याय जन्मने स्वादरिन्द्राय सुहवेतनामने स्वादुर्मित्राय वर्णाय वायुवे बृहस्पतये मधुमाघम् अदाभ्यः आवायत सर्वदेवताभ्यो नमः। कदलीफलं निवेदयामि नारिकेलफलं निवेदयामि द्राक्षाफलं निवेदयामि नानाविधभक्ष्यभोज्यजिह्यरोहे नानाविधनैवेद्यानि समर्पयामि। मध्ये मध्ये स्वादोदकं समर्पयामि। अमृतापिदानमसि स्वाहा। उत्तरापोषणं समर्पयामि। हस्तप्रक्षाल्यं समर्पयामि। पादप्रक्षाल्यं समर्पयामि। पुनराचमनीयं समर्पयामि। करोद्वर्तनं समर्पयामि। 4 ಉದ್ಧರಣೆ ನೀರನ್ನು ಅರ್ಘ್ಯಪಾತ್ರೆಯಲ್ಲಿ ವಿಸರ್ಜಿಸುವುದು. ನಾಭ್ಯ ಆಸೈದಂತರಿಕ್ಷಂ ಶೀರ್ಷ್ಣೌದ್ಯೌ ಸಮವರ್ತತ ಪದ್ಮ್ಯಾಂ ಭೂಮಿರ್ದಿಶ ಶ್ರೋತ್ರಾತ್ ತಥಾ ಲೋಕಾಗಂ ಅಕಲ್ಪಯನ್. ಅಥ ತಾಂಬೂಲಂ. ವೀಳ್ಯದೆಲೆ ಮೇಲೆ ಸ್ವಲ್ಪ ನೀರನ್ನು ಹಾಕಿ ಅದರ ತುದಿಯನ್ನು ಮುರಿಯುವುದು. पूगीफलसमायुक्तं नागवल्लीदलैर्युतं कर्पूरचूर्णसंयुक्तं ताम्बूलं प्रतिगृह्यताम्. आवाहयत सर्वदेवताभ्यो नमः। पूगीफलताम्बूलं समर्पयामि। अथ कर्पूरमङ्गलनीराजनम्. ಕರ್ಪೂರ ಹಚ್ಚಿ ಮಂಗಳಾರತಿ ಮಾಡುವುದು. ಕರ್ಪೂರ ಇಲ್ಲದ ಸಂದರ್ಭದಲ್ಲಿ 5 ಬತ್ತಿಗಳನ್ನು ಹಚ್ಚಿ ಮಂಗಳಾರತಿ ಮಾಡುವುದು ಅಥವಾ ಕರ್ಪೂರ ಹಾಗೂ 5 ಬತ್ತಿಗಳನ್ನೂ ಇಟ್ಟು ಮಂಗಳಾರತಿ ಮಾಡಬಹುದು. ವಿಶ್ವತಶ್ಚಕ್ಷುರುತ ವಿಶ್ವತೋ ಮುಖೋ ವಿಶ್ವತೋ ಬಾಹುರುತ ವಿಶ್ವತಸ್ಪಾತ್ ಸಂಬಾಹುಭ್ಯಾಂ ದಮತಿ ಸಂಪತತ್ರೈರ್ಧ್ಯಾವ ಭೂಮಿ ಜನಯನ್ ದೇವ ಏಕಃ. ಹಿರಣ್ಯಪಾತ್ರಂ ಮಧೋ ಪೂರ್ಣಂ ದದಾತಿ ಮಧವ್ಯೋಸಾನೀತಿ ಏಕದಾ ಬ್ರಹ್ಮಣ ಉಪಹರತಿ ಏಕದೈವ ಯಜಮಾನ ಆಯುಸ್ತೇಜೋ ದದಾತಿ. ಆವಾಚ ಸರ್ವದೇವತಾಭ್ಯೋ ನಮಃ. ಇತಿ ಕರ್ಪೂರಮಂಗಳನೀರಾಜನಂ ಸಮರ್ಪಯಾಮಿ. ನೀರಾಜನಾನಂತರಂ ಆಚಮನೀಯಂ ಸಮರ್ಪಯಾಮಿ. ಆಚಮನಾನಂತರಂ ಪರಿಮಳಪತ್ರಪುಷ್ಪಾಣಿ ಸಮರ್ಪಯಾಮಿ. ರಕ್ಷಾನ್ ಧಾರಯಾಮಿ. 1 ಉದ್ಧರಣೆ ನೀರನ್ನು ಅರ್ಘ್ಯ ಪಾತ್ರೆಯಲ್ಲಿ ವಿಸರ್ಜಿಸಿ ಹೂವು ಅಕ್ಷತೆಯನ್ನು ಪೂಜೆ ಮಾಡುವುದು. ಮಂಗಳಾರತಿಯನ್ನು ತೆಗೆದುಕೊಳ್ಳುವುದು. ಹಿರಣ್ಯಗರ್ಭಗರ್ಭಸ್ಥಂ ಹೇಮ ಬೀಜಂ ವಿಭಾವಸುಃ ಅನಂತ ಪುಣ್ಯಫಲದಂ ಅತಃ ಶಾಂತಿಂ ಪ್ರಯಚ್ಛ ಮೇ. ಆವಾಹಯತ ಸರ್ವದೇವತಾಭ್ಯೋ ನಮಃ. ಸುವರ್ಣ ಪುಷ್ಪದಕ್ಷಿಣಾನ್ ಸಮರ್ಪಯಾಮಿ. ಹೂವು ಅಕ್ಷತೆಯನ್ನು ಕೈಯಲ್ಲಿ ಹಿಡಿದು 1 ಉದ್ಧರಣೆ ನೀರನ್ನು ಹಾಕಿಕೊಂಡು ಅರ್ಘ್ಯಪಾತ್ರೆಯಲ್ಲಿ ವಿಸರ್ಜಿಸಬೇಕು. ಸಪ್ತಾಸ್ಯಾಸನ್ ಪರಿದಯಃ ತ್ರಿಸಪ್ತಃ ಸಮಿಧಃ ಕೃತಾಃ ದೇವಾ ಯಜ್ಞಂ ತನ್ವಾನಾಃ ಅಬಧ್ನನ್ ಪುರುಷಂ ಪಶುಂ. ಅಥ ಮಂತ್ರಪುಷ್ಪಂ. ಹೂವು ಅಕ್ಷತೆಯನ್ನು ಕೈಯಲ್ಲಿ ಹಿಡಿದು ಧ್ಯಾನ ಮಾಡುತ್ತಾ ನಿಲ್ಲುವುದು. ಓಂ ಸಹಸ್ರಶೀರ್ಷಂ ದೇವಂ ವಿಶ್ವಾಕ್ಷಂ ವಿಶ್ವಶಂಭವಂ ವಿಶ್ವಂ ನಾರಾಯಣಂ ದೇವಮಕ್ಷರಂ ಪರಮಂ ಪದಂ ವಿಶ್ವತಃ ಪರಮಾನ್ನಿತ್ಯಂ ವಿಶ್ವಂ ನಾರಾಯಣಗುಂ ಹರಿಂ ವಿಶ್ವಮೇವೇದಂ ಪುರುಷಸ್ತದ್ವಿಶ್ವಮುಪಜೀವತಿ ಪತಿಂ ವಿಶ್ವಸ್ಯಾತ್ಮೇಶ್ವರಗಂ ಶಾಶ್ವತಗಂ ಶಿವಮಚ್ಯುತಂ ನಾರಾಯಣಂ ಮಹಾಜ್ಞೇಯಂ ವಿಶ್ವಾತ್ಮಾನಂ ಪರಾಯಣಂ ನಾರಾಯಣ ಪರೋ ಜ್ಯೋತಿರಾತ್ಮಾ ನಾರಾಯಣ ಪರಃ ನಾರಾಯಣ ಪರಂ ಬ್ರಹ್ಮ ತತ್ವಂ ನಾರಾಯಣ ಪರಃ ನಾರಾಯಣ ಪರೋ ಧ್ಯಾತ ಧ್ಯಾನಂ ನಾರಾಯಣ ಪರಃ ಯಚ್ಚ ಕಿಂಚಿಜ್ಜಗತ್ ಸರ್ವಂ ದೃಶ್ಯತೆ ಶ್ರೂಯತೆಪಿ ವಾ ಅಂತರ್ಬಹಿಶ್ಚ ತತ್ ಸರ್ವಂ ವ್ಯಾಪ್ಯ ನಾರಾಯಣಸ್ಥ
संस्थितः अनन्तमव्ययं कविगं समुद्रेऽन्तं विश्वशम्भवम् पद्मकोशप्रतीकाशगं हृदयं चाप्यधोमुखम् अधोनिष्ट्यावितस्त्यान्धेनाभ्यामुपरि तिष्ठति ज्वालमालाकुलं भाति विश्वस्यायतनं महत् सन्ततगुं शिलाभिस्थूलं भत्याघोषसन्निभम् तस्यान्ते सुषिरगं सूक्ष्मं तस्मिन् सर्वं प्रतिष्ठितम् तस्य मध्ये महानग्निर्विश्वार्चिर्विश्वधोमुखः सोऽग्रभुग्विभजन्तिष्ठन्नाहारमजरः कविः तीर्यघोर्ध्वमदशायीरश्मयस्तस्य सन्तता सन्तापयति स्वं देहमापादतलमस्तगः तस्य मध्ये वह्निशिखा अणीयोर्ध्वा व्यवस्थितः नीलतो यदमध्यस्थाद्विद्युल्लेकेव भास्वर नीवाराशोकवत्तन्वी पीताभा स्वत्यनूपम तस्या शिखाया मध्ये परम आत्मा व्यवस्थितः स ब्रह्मः स शिवः स हरिश्चेन्द्रः सोऽक्षरः परमस्वराट् ॐ तद्ब्रह्मा ॐ तद्वायुः ॐ तदात्मा ॐ तत्सत्यम् ॐ तत्पुरोर्नमः अन्तश्चरति भूतेषु गुहायां विश्वमूर्तिषु त्वं यज्ञस्त्वं वषट्कारस्त्वमिन्द्रस्त्वगं रुद्रस्त्वं विष्णुस्त्वं ब्रह्मत्वं प्रजापतिः त्वं तदापो आपो ज्योतिरसो अमृतं ब्रह्म भूर्भुवस्वरोम् राजादिराजाय प्रसह्य साहिने नमो वयं वै श्रवणाय कुर्महे समे कामान् कामकामाय मह्यं कामेश्वरो वैश्रवणो ददात कुबेराय वैश्रवणाय महाराजाय नमः पर्याप्त्या अनन्तरायाय सर्वस्थोमोतिरात्र उत्तममहर्भवति सर्वस्याप्यै सर्वस्य जित्यै सर्वमेव तेनाप्नोति सर्वं जयति यो वेदादोस्वरप्रोक्तो वेदान्ते च प्रतिष्ठितः तस्य प्रकृतिलीनस्य यः परः स महेश्वरः हवायत सर्ववेदेताभ्यो नमः इति वेदोक्तमन्त्रपुष्पाणि समर्पयामि यज्ञेन यज्ञमयजन्त देवाः तानि धर्माणि प्रथमान्यासन् तेहनाकं महिमानः सचन्ते यत्र पूर्वे साध्या सन्ति देवाः अतः प्रदक्षिणा नमस्कारः यानि कानि च पापानि जन्मान्तरकृतानि च तानि विनश्यन्ति प्रदक्षिणे पदे पदे पापोऽहं पापकर्माहं पापात्मा पापसम्भवः त्राहि मां कृपया देव शरणागतवत्सला अन्यथा शरणं नास्ति त्वमेव शरणं मम तस्मात् कारुण्यभावेन रक्ष रक्षो जनार्दन आवाहयत सर्वेभ्यो देवताभ्यो नमः इति प्रदक्षिणा नमस्कारां ಸಮರ್ಪಯಾಮಿ ಅಥ ಪ್ರಾರ್ಥನೆಯನ್ನು ಮಾಡಿಕೊಳ್ಳುವುದು ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಮಾಧವಂ ಆವಾಹಯತ ಸರ್ವೇಭ್ಯೋ ದೇವತಾಭ್ಯೋ ನಮಃ ಮನಸೋದಿಷ್ಟಪ್ರಾರ್ಥನಾಂ ಸಮರ್ಪಯಾಮಿ ಅತಃ ಪುನಃ ಪೂಜಾಂಚ ಕರಿಷ್ಯೆ ಹೂವು ಅಕ್ಷತೆಯಿಂದ ಪೂಜೆ ಮಾಡುವುದು ಪೂಜಾಂತೆ ಛತ್ರಂ ಸಮರ್ಪಯಾಮಿ ಚಾಮರೆ ಬೀಜಯಾಮಿ ನೃತ್ಯಂ ದರ್ಶಯಾಮಿ ಗೀತಂ ಶ್ರಾವಯಾಮಿ ವಾದ್ಯಂ ಶ್ರಾವಯಾಮಿ ಅಶ್ವಮಾರೋಹಯಾಮಿ ಗಜಮಾರೋಹಯಾಮಿ ಆಂದೋಳಿಕಾಮಾರೋಹಯಾಮಿ ಸಮಸ್ತ ದೇವೋಪಚಾರ ರಾಜೋಪಚಾರ ಸರ್ವೋಪಚಾರ ಪೂಜಾ ಸಮರ್ಪಯಾಮಿ ಯಸ್ಯ ಸ್ಮೃತ್ಯಾ ಚ ನಾಮೋತ್ಯಾ ತಪಃ ಪೂಜಾ ಕ್ರಿಯಾದಿಷು ನ್ಯೂನಂ ಸಂಪೂರ್ಣತಾಂ ಯಾತಿ ಸದ್ಯೋ ವಂದೇ ತಮಚ್ಯುತಂ ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ಜನಾರ್ದನ ಯತ್ಪೂಜಿತಂ ಮಯಾ ದೇವ ಪರಿಪೂರ್ಣಂ ತದಸ್ತು ಮೇ ಅನೇನ ಮಯ ಕೃತೇನ ಆದಿತ್ಯಾಂಬಿಕಾ ವಿಷ್ಣು ಗಣನಾಥ ಮಹೇಶ್ವರಾತ್ಮಕ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವತಾ ಪೂಜಾರಾಧನೇನ
ಭಗವಾನ್ ಸರ್ವಾತ್ಮಕಃ ಶ್ರೀ ವಾಸುದೇವ ಪ್ರಿಯತಾಂ. ಹೂವು ಮತ್ತು ಒಂದು ಉದ್ಧರಣೆ ನೀರನ್ನು ಅರ್ಘ್ಯಪಾತ್ರೆಯಲ್ಲಿ ವಿಸರ್ಜಿಸುವುದು. ಮಧ್ಯೆ ಮಂತ್ರತಂತ್ರ ಸ್ವರವರ್ಣ ನ್ಯೂನಾತಿರಿಕ್ತ ಲೋಪದೋಷ ಪ್ರಾಶ್ಚಿತ್ತಾರ್ಥಂ ನಾಮತ್ರಯ ಮಂತ್ರ ಜಪಂ ಕರಿಷ್ಯೆ. ಓಂ ಅಚ್ಯುತಾಯ ನಮಃ, ಓಂ ಅನಂತಾಯ ನಮಃ, ಓಂ ಗೋವಿಂದಾಯ ನಮಃ, ಓಂ ಅಚ್ಯುತಾಯ ನಮಃ, ಓಂ ಅನಂತಾಯ ನಮಃ, ಓಂ ಗೋವಿಂದಾಯ ನಮಃ, ಓಂ ಅಚ್ಯುತಾಯ ನಮಃ, ಓಂ ಅನಂತಾಯ ನಮಃ, ಓಂ ಗೋವಿಂದಾಯ ನಮಃ, ಓಂ ಅಚ್ಯುತಾನಂದ ಗೋವಿಂದೇಭ್ಯೋ ನಮಃ. ಕಾಯೇನ ವಾಚಾ ಮನಸೇಂದ್ರಿಯಾರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯಜ್ಜತ್ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣಾಯೇತಿ ಸಮರ್ಪಯಾಮಿ. ಒಂದು ಉದ್ಧರಣೆ ನೀರನ್ನು ಅರ್ಘ್ಯಪಾತ್ರೆಯಲ್ಲಿ ವಿಸರ್ಜಿಸುವುದು. ಶಂಖ ಹಾಗೂ ಗಂಟೆಗೆ ತೀರ್ಥ ಸ್ನಾನವನ್ನು ಮಾಡಿಸುವುದು. ಅಯಂ ಮೇ ಹಸ್ತೋ ಭಗವಾನ್ ಅಯಂ ಮೇ ಭಗವತ್ತರಃ ಅಯಂ ಮೇ ವಿಶ್ವಭೇಷಜೋಯಂ ಶಿವಾವಿಮರ್ಶನಃ. ಸನಕಸನಂದನ ದೇವತಾಭ್ಯೋ ನಮಃ. ತೀರ್ಥೋದಕ ಸ್ನಾನಂ ಸಮರ್ಪಯಾಮಿ. ನಿರ್ಮಾಲ್ಯಗಂಧಂ ಸಮರ್ಪಯಾಮಿ. ಮಿಕ್ಕಿರುವ ಗಂಧವನ್ನು ಹಚ್ಚುವುದು. ಪ್ರಸಾದ ಪುಷ್ಪಂ ಸಮರ್ಪಯಾಮಿ. ಪ್ರಸಾದದ ಹೂವನ್ನು ಪೂಜೆ ಮಾಡುವುದು. ಬಲಿರ್ವಿಭೀಷಣೋ ಭೀಷ್ಮ ಕಪಿಲೋ ನಾರದಾರ್ಜುನಃ ಪ್ರಹ್ಲಾದಶ್ಚಂಬರೀಷಶ್ಚಾತಾರ್ಕ್ಸೋ ವಾಯುಶ್ರುತಶಿಬಿಃ ವಿಶ್ವಕ್ಸೇನೋ ಧ್ರುವೋ ಅಕ್ರೂರಃ ಸನಕಾದ್ಯಾಶುಕಾದಯಃ ಬಾಣರಾವಣಚಂಡೀಶ ನಂದಿಭೃಂಗೀರಿಟಾದಯಃ. ಸದಾಶಿವಪ್ರಸಾದೋಯಂ ಸರ್ವೇ ಗೃಹ್ಣಂತು ಶಾಂಭವಃ. ಮಹಾವಿಷ್ಣುಪ್ರಸಾದೋಯಂ ಸರ್ವೇ ಗೃಹ್ಣಂತು ವೈಷ್ಣವಃ. ಸನಕಸನಂದನ ದೇವತಾಭ್ಯೋ ನಮಃ. ಬಲಿಹರಣಂ ನಿವೇದಯಾಮಿ. ನೈವೇದ್ಯ ಮಾಡಿದ ಅನ್ನದಲ್ಲಿ ಸ್ವಲ್ಪ ಭಾಗವನ್ನು ತೆಗೆದು ಒಂದು ಎಲೆಯ ಮೇಲೆ ಇಟ್ಟು ಅದಕ್ಕೆ ಹೂವು ಅಕ್ಷತೆಯನ್ನು ಹಾಕಿ ಒಂದು ಉದ್ಧರಣೆ ನೀರನ್ನು ಹಾಕುವುದು. ಒಂದು ಉದ್ಧರಣೆ ನೀರನ್ನು ಅರ್ಘ್ಯಪಾತ್ರೆಯಲ್ಲಿ ವಿಸರ್ಜಿಸುವುದು ಹಾಗೂ ಶಂಖ ಹಾಗೂ ಗಂಟೆಯನ್ನು ಯಥಾಸ್ಥಾನದಲ್ಲಿ ಇಡುವುದು. ಅಥ ಅಪರಾಧ ಕ್ಷಮಯಾಚನೆ. ಅಪರಾಧ ಸಹಸ್ರಾಣಿ ಕ್ರಿಯಂತೆ ಅಹರ್ನಿಶಂ ಮಯ ದಾಸೋಹಮಿತಿ ಮಾಂ ಮತ್ವಾ ಕ್ಷಮಸ್ವ ಪರಮೇಶ್ವರ. ಅಥ ತೀರ್ಥಪ್ರಾಶನಂ ಅಕಾಲ ಮೃತ್ಯುಹರಣಂ ಸರ್ವವ್ಯಾಧಿ ನಿವಾರಣಂ ಸಮಸ್ತ ದುರಿತೋಪಶಮನಂ ಶ್ರೀ ವಿಷ್ಣುಪಾದೋದಕಂ ಪಾವನಂ ಶುಭಂ. ಅಥ ಪ್ರಸಾದ ಸ್ವೀಕಾರಃ. ದೇವಪಾದಾರ್ಪಿತಂ ಪುಷ್ಪಂ ಯತ್ ಪುಷ್ಪಂ ಶಿರಸಾವಹಂ ಕೋಟಿಜನ್ಮ ಕೃತಂ ಪಾಪಂ ಮುಚ್ಯತೆ ವ್ಯಾಧಿಬಂಧನಾತ್ ಇತಿ ಪ್ರಸಾದ ಸ್ವೀಕಾರಃ. ಹರಿ ಓಂ ತತ್ಸತ್. ಕೃಷ್ಣಾರ್ಪಣಮಸ್ತು.